ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹಾಲು ಪಡೆಯಲು ನಿರಾಕರಿಸಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಬುಧವಾರ ಮಧ್ಯಾಹ್ನ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಿನ್ನೆ ನಡೆದ ಎಂಪಿ ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸಿದ ಬೆನ್ನಲ್ಲೇ ಅದೇ ಗ್ರಾಮದ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ಸೋಮನಹಳ್ಳಿ ನಾಗರಾಜ್ ಕಾಂಗ್ರೆಸ್ಗೆ ಮತ ಹಾಕಿದವರಿಂದ ಹಾಲು ಪಡೆಯಲು ನಿರಾಕರಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಸೋಮನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಹಾಲನ್ನು ಸರಬರಾಜು ಮಾಡುತ್ತಿದ್ದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ದರಿಂದ ಹತಾಶೆಗೊಂಡು ಗ್ರಾಮದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜು ಅವರು ಅವರ ಬೆಂಬಲಿಗರಾದ ಯೋಗಣ್ಣ, ಪರಮೇಶ, ಜಯಣ್ಣ, ರಮೇಶ ಹಾಗೂ ಮಧು ಮತ್ತು ಇತರರು ಸಂಘಕ್ಕೆ ಹಾಲು ಹಾಕಲು ಹೋದಾಗ ನಮ್ಮಗಳ ಮೇಲೆ ದೌರ್ಜನ್ಯ ಎಸಗಿ ದೈಹಿಕವಾಗಿ ಹಲ್ಲೆ ಮಾಡಿ ನಿಮ್ಮ ಹಾಲನ್ನು ಡೈರಿಗೆ ಹಾಕಿಸುವುದಿಲ್ಲ ಎಂದು ಡೈರಿಯಿಂದ ಹೊಡೆದು ತಳ್ಳಿದ್ದು, ನಾವುಗಳು ಸಂಘದ ಕಾರ್ಯದರ್ಶಿಯಾದ ನವೀನ್ರವರನ್ನು ಪ್ರಶ್ನಿಸಲಾಗಿ ಆತ ಉಡಾಫೆಯಿಂದ ವರ್ತಿಸಿ ನೀವೆಲ್ಲ ಕಾಂಗ್ರೆಸ್ ಬೆಂಬಲಿಗರು ನಿಮ್ಮ ಹಾಲನ್ನು ಸಂಘಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿರುತ್ತಾರೆ. ಆದುದರಿಂದ ತಾವುಗಳು ದಯಮಾಡಿ ಮೇಲ್ಕಂಡ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಅಮಾನತಿನಲ್ಲಿಟ್ಟು ಸೂಪರ್ಸೈಡ್ ಮಾಡಿ ಆಡಳಿತಾಧಿಕಾರಿಗಳನ್ನು ನೇಮಿಸಿ ನಾವುಗಳು ಸಂಘಕ್ಕೆ ಹಾಲು ಸರಬರಾಜು ಮಾಡಲು ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಇದು ನಿರಂತರವಾಗಿ ಪ್ರತಿ ಚುನಾವಣೆಯಲ್ಲೂ ನಮ್ಮ ಎಲ್ಲ ಗೊತ್ತಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕಿರುತ್ತೆ. ದಯವಿಟ್ಟು ಆ ಸಂಘನ ಸೂಪರ್ಸೀಡ್ ಮಾಡಿ ಆಡಳಿತ ಮಂಡಳಿಯನ್ನು ಅಮಾನತ್ನಲ್ಲಿಟ್ಟು ಆಡಳಿತಾಧಿಕಾರಿಗಳು ಎಲ್ಲ ರೈತರುಗಳು ಕೂಡ ಪಾಪ ಹಾಲನ್ನೇ ನಂಬಿಕೊಂಡು ಅವರು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಎಲ್ಲ ಕಡೆ ಇವತ್ತು ಅವರ ಹಾಲು ಹಾಕ್ಸೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಈ ವೇಳೆ ದುದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ಮಾತನಾಡಿ, ಜೆಡಿಎಸ್ನ ನೀಚ ರಾಜಕಾರಣಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ಈಗಾಗಲೇ ಜಿಲ್ಲೆಯ ಜನ ಬುದ್ಧಿ ಕಲಿಸಿದ್ದಾರೆ. ಆದರೂ ಅವರ ಅಹಂಕಾರ ಮುಂದುವರೆದಿದ್ದು, ಇದೇ ರೀತಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಡೈರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಏನು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಒಳನೇಚಿಪುರ ಕ್ಷೇತ್ರ, ಹಾಸನ ತಾಲೂಕು ದುದ್ದ ಹೋಬಳಿ ಸೋಮನಹಳ್ಳಿ ಗ್ರಾಮದಲ್ಲಿ ಏನು ಕಾಂಗ್ರೆಸ್ನವರು ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪರವಾಗಿ ಕೊಡಿಸಿದ್ರು ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಆ ಗ್ರಾಮದಲ್ಲಿ ಒಬ್ಬ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಾಗರಾಜು ಅನ್ನೋರು ಆ ಸ್ವತಃ ಡೈರಿ ಒಳಗಡೆ ಕುಳಿತುಕೊಂಡು ಕಾಂಗ್ರೆಸ್ ಅವ್ರು ಯಾರು ಕೂಡ ನೀವು ಹಾಲು ಹಾಕಬೇಡಿ ಅಂತ ಹೇಳಿ ಆ ಹಾಲು ಹಾಕಬೇಡಿ ಜೊತೆಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಹೊಡೆದಾಟ ಮಾಡಿ ಎಲ್ಲರಿಗೂ ಕೂಡ ಹಲ್ಲೆ ಮಾಡಿ ಆಚೆಗೆ ತಳ್ಳಿದ್ದಾರೆ. ಅವರು ಏನು ಈಗ ಅವ್ರಿಗೊಂದು ಹತಾಶೆ ಮನೋಭಾವ, ಏನು ಜಿಲ್ಲೆಯಲ್ಲಿ ಗೆದ್ದರು ನಮ್ಮೂರಲ್ಲಿ ಓಟ್ ಜಾಸ್ತಿ ಆಯಿತು ಅನ್ನೋ ಹತಾಶೆ ಮನೋಭಾವವಾಗಿದ್ದಾರೆ. ಈ ದೌರ್ಜನ್ಯ ಅವ್ರದ್ದು ಹಿಂದೆನೂ ನಡೀತಾ ಇತ್ತು, ಇನ್ನು ಮುಂದೆ ಅವ್ರ ದೌರ್ಜನ್ಯ ನೋಡಿ ಜಿಲ್ಲಾ ಜನತೆ ಎಲ್ಲಿ ಏನು ಮಾಡಬೇಕು ಕರೆಕ್ಟಾಗಿ ಮಾಡಿದ್ದಾರೆ. ಇನ್ನೂ ಪಾಠ ಕಲೀಲಿಲ್ಲ ಅಂದರೆ ಆ ಪಕ್ಷ ಅಳಿವಿನಂಚಿಗೆ ಬಂದು ನಿಂತಿದೆ. ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ಹೋದರೆ ಬಾಗ್ಲಾಕಬೇಕಾಗತ್ತೆ. ಯಾಕೆಂದ್ರೆ ಜಿಲ್ಲಾ ಜನತೆ ಅವ್ರಿಗೆ ತೋರಿಸಿದ್ದಾರೆ ನಿಮ್ಗೆ ಇದು ಏನು ಅಂತವ. ಹಂಗಾಗಿರಿಂದ ಈ ದೌರ್ಜನ್ಯವನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಆ ಸೆಕ್ರೆಟರಿ ಏನಿದ್ದಾನೆ ಅವನನ್ನು ಮೊದಲು ಸಸ್ಪೆಂಡಲ್ಲಿ ಇಟ್ಬಿಟ್ಟು ಆ ಡೈರಿನ ಸೂಪರ್ಸೈಡ್ ಮಾಡಿ ಆಡಳಿತಾಧಿಕಾರಿಗಳನ್ನ ನೇಮಿಸಿ ಎಲ್ಲ ರೈತರುಗಳು ಕೂಡ ಹಾಲನ್ನು ಹಾಕೋಕ್ಕೆ ಅನುವು ಮಾಡಿಕೊಡ್ಬೇಕು. ಡೈರಿ ಒಬ್ಬರ ಆಸ್ತಿ ಅಲ್ಲ, ಅದು ಪ್ರತಿಯೊಬ್ಬರ ಆಸ್ತಿ. 1 ಲೀಟ್ರ್ ಹಾಲು ಹಾಕೋರಿಗೂ ಕೂಡ ಅಧಿಕಾರ ಇರ್ತಕ್ಕಂಥದ್ದು ಇದೆ. ನಾವು ರೈತರು ಮಕ್ಕಳು ಅಂತ ಹೇಳಿ ಏನು ಹೇಳ್ಕೊಂಡು ಪ್ರಚಾರ ತಗೊಳ್ತಾರೆ. ಈ ಮಾಡ್ತಾ ಇರ್ತಕ್ಕಂಥದ್ದೇನೋ ರೈತರಿಗೆ ಅನ್ಯಾಯ. ಯಾವ ಪಕ್ಷದಲ್ಲಾಗಲಿ ರೈತರೇ, ಅವರು ಕಾಂಗ್ರೆಸ್ಸಲ್ಲಿದ್ದರು ರೈತರೇ, JDSಲ್ಲಿದ್ದರು ರೈತರೇ. JDSಲ್ಲಿ ಇರೋರು ಮಾತ್ರ ರೈತರಲ್ಲ, ಕಾಂಗ್ರೆಸ್ಸಲ್ಲಿರೋ ರೈತರೇ. ಅದನ್ನು ಸ್ವಲ್ಪ ಅವರು ದೊಡ್ಡದಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಮಾಡಲಿಲ್ಲ ಅಂದರೆ, ಇದೇ ರೀತಿ ದೌರ್ಜನ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಆ KMF ಮುಂದೆ ಸಾವಿರಾರು ಜನ ಸೇರಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ದಯವಿಟ್ಟು ಆ ಡೈರಿನ ಸೂಪರ್ಸೀಡ್ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಎಲ್ಲ ರೈತರಿಗೂ ಕೂಡ ಹಾಲು ಹಾಕೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ರೈತರಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ. 4-5 ಹಸುಗಳು ಕಟ್ಕೊಂಡಿದ್ದೀವಿ.
ಆ ಹಸುಗಳನ್ನ ಎಲ್ಲೆಲ್ಲೋ ಹುಲ್ ತಂದು ಏನೇನೋ ಹೋರಾಟ ಮಾಡ್ತಾ ಇದೀವಿ. ಅದರಲ್ಲಿ ಈಗ ಹಾಲು ಹಾಕಕ್ಕ ಇಲ್ಲ ಅಂದ್ರೆ ನಮಗೆ ಅನ್ಯಾಯ ಆಗಿಲ್ವಾ? ಅದಕ್ಕಾಗಿ ನ್ಯಾಯ ಕೊಡ್ಬೇಕು ಅಂತ ನಾವು DC ಇವ್ರ ಹತ್ರ, ಸಾಹೇಬ್ರ ಹತ್ರ, ಮೇಡಮ್ ಹತ್ರ ಕೇಳ್ಕೊತಾ ಇದ್ವಿ. ಹಾಲು ಅವರು ವಾಪಸ್ ಹಾಕಿಸ್ಕೊತಾ ಇಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ನಮ್ದು ಹಾಲು ಹಾಕಕ್ ಆಗಲ್ಲ, ನೀವು ಹೋಗಿ. ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಒಡ್ಡಾಡಿದ್ದು ಅವ್ರದ್ದು ಯಾರದೇ ಹಾಲು ಅವ್ರು ಹಾಕಿಸ್ಕೊಂಡಿಲ್ಲ. ಅವ್ರು ಎಸ್ಪೆಷಲಿ ಸೋಮನಹಳ್ಳಿ DCC ಬ್ಯಾಂಕ್ ಅಧ್ಯಕ್ಷ ಆಗಿರುವಂತ ನಾಗರಾಜಣ್ಣನೇ ಮುಂದೆ ನಿಂತು ಕಾಂಗ್ರೆಸ್ ಯಾರ್ಯಾರು ಮುಂದೆ ನಿಂತು ಒಡ್ಡಾಡಿರೋ ಅವ್ರು ಯಾರೆಲ್ಲ ಹಾಕಿಸ್ಕೊಳ್ದಾನೆ ವಾಪಸ್ ಕಳಿಸಿದ್ದಾರೆ. ಆದ್ರಿಂದ ನಮಗೆ ಅವರೇ ಅನುಮತಿ ಕೊಟ್ಟು DC ಮೇಡಮ್ ಅವರು ಅನುಮತಿ ಪಡ್ಕೊಂಡು ನಮಗೆ ಹಾಲು ಹಾಕ್ಸಂಗೆ ಯಾರಿಗೂ ಅನ್ಯಾಯ ಆಗ್ದಂಗೆ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ನಾವು ಹಾಲಿನ ಕ್ಯಾನ್ ಸಮೇತ ಇಲ್ಲಿ ಬಂದಿದ್ದೀವಿ. ಪ್ರತಿಭಟನೆ ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ಪ್ರತಿಭಟನೆ ಮಾಡ್ತೀವಿ. ಇನ್ನು ದೊಡ್ಡದೇ ಪ್ರತಿಭಟನೆ ಮಾಡ್ತೀವಿ. ನಾವ್ ಹಾಲು ಎಲ್ಲಿಗೆ ಹಾಕೋದು? ನಾವ್ ಏನ್ ಮಾಡೋದು? ಸಾಲ ಮಾಡಿ ಹೊಸ ತಂದ್ಬಿಟ್ಟು ಕಟ್ಕೊಂಡಿರ್ತಾರೆ, ಅದರಿಂದಲೇ ಅವ್ರ ಜೀವನ ಮಾಡ್ತಿರ್ತಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.